ಅನ್ಲಿಮಿಟೆಡ್ ಫುಡ್ ಅಂತೇಳಿ ಹೇಳಿ ಚಾಲೆಂಜಿಗೆ ಬಂದಿದ್ದೆವು ನಾವು. ಚಿಕನ್ ಉಳಿದಿದೆ, ಇದರ ಟೇಸ್ಟ್ ಹೇಗುಂಟಂತ ನೋಡಿ. ಹಾಯ್ ಕನ್ನಡದವರಿಗೆ ನಮಸ್ಕಾರ, ನಾನು ನಿಮ್ಮ ಕಾರ್ಮಾಸ್ ಬಾಸ್. 400 ರೂಪೀಸ್ ಕೊಟ್ಟು ಲಿಮಿಟೆಡ್ ಊಟ ಮಾಡಿ ಬರೋರು ನಾವು. ಇಲ್ಲಿ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದಾರಂತ ಗೊತ್ತಾಗಿ ನಾವು ಬಂದದ್ದೇ ಬಾರ್ಬಿಕ್ಯೂ ನೇಷನ್ ಮಣಿಪಾಲ್. ಒಳಗೆ ಬಂದ ಕೂಡಲೇ ನಮಗ್ ಶುರುವಿಗೆ ಕಾಣಿಸಿದ್ದೆ ಮರೆತು ಬಿಡುವೆನು ಜಗವ ನಡುವೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಅಂತೇಳಿ ಹೇಳಿ ಚಾಲೆಂಜಿಗೆ ಬಂದಿದ್ದೆವು ನಾವು. 399 ರೂಪೀಸ್ ಓನ್ಲಿ ಫಾರ್ ಅನ್ಲಿಮಿಟೆಡ್ ಫುಡ್. ಅದಕ್ಕೋಸ್ಕರ ಬಂದೇವೆ. ಈಗ ನೋಡುವ ಏನೆಲ್ಲ ಸಿಗ್ತದೆ, ಏನೆಲ್ಲ ತಿನ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ. ನಾನು ಮತ್ತೆ ಒಟ್ಟಿಗೆ ಬಂದದ್ದು. ಒಬ್ಬರಿಗೆ 399 ರೂಪೀಸ್. ತಿನ್ನಬೇಕು ಫುಲ್ ಹೊಟ್ಟೆ ತುಂಬ ತಿನ್ನಬೇಕು. ಶುರುವಿಗೆ ಸ್ಟಾರ್ಟರ್ಸ್ ಬರ್ತಾ ಉಂಟು. ಸ್ಪೈಸಿ ಆಲೂ ಮತ್ತೆ ಎಂಥದ್ದೊಂದು ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ, ಎಂತಂತೇಳಿ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಾರ್ಬಿಕ್ಯೂ ಬರ್ತಾ ಇರೋದು ಅನ್ಲಿಮಿಟೆಡ್ ತಿನ್ನಲಿಕ್ಕೆ. ಅದಕ್ಕೆ ನಂಗೆ ಇನ್ನೂ ಸರಿಯಾಗಿ ಎಂತಂತೇಳಿ ಗೊತ್ತಿಲ್ಲ. ಅದಕ್ಕೆ ನೆಕ್ಸ್ಟಿಂದ ಎಲ್ಲ ಹೆಸರು ಕೇಳಿ ಹೇಳುವ. ಈಗ ಫಸ್ಟಿಗೆ ಒಂದು ಸ್ಪೈಸಿ ಆಲೂ ಟ್ರೈ ಮಾಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಅಥೆಂಟಿಕ್ ಆಗಿ ಉಂಟು. ಇದು ನಾನು ಇಂಗ್ಲೀಷ್ ಬ್ರೇಕ್ಫಾಸ್ಟಲ್ಲೆಲ್ಲ ನೋಡಿದ್ದೆ, ಇಂಗ್ಲೀಷ್ ಲಂಚಲ್ಲೆಲ್ಲ. ಇದು ನೋಡಿ ಹೊಸ ಎಕ್ಸ್ಪೀರಿಯನ್ಸು. ಇದು ಹೀಗೆ ಇಟ್ಕೊಂಡು ಫಸ್ಟ್ ಟೈಮ್ ಹೀಗೆ ತಿಂದು ಹೀಗೆ ಚುಚ್ಚಿ ಹೀಗೆ ಕಟ್ ಮಾಡಿದ್ರೆ ಓಡ್ತಾನೆ. ಆಮೇಲೆ ಇದು ಎಂತ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಟೇಸ್ಟ್ ಇಸ್ ಗುಡ್. ಕಡೆಗೂ ಫಸ್ಟ್ ಒಂದು ಚಿಕನ್ ಬಂತು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಿಕ್ಸರ್ ಥರ ಎಂಥದ್ದು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಕಾರ್ನ್ ಎಲ್ಲ ಉಂಟಿದ್ರಲ್ಲಿ. ಇದೊಂದು ಸರ್ತಿ ಟೇಸ್ಟ್ ಮಾಡಿ ನೋಡ್ತೇನೆ ನಾನು. ಇದರ ಟೇಸ್ಟಿಗೆ ಇಲ್ಲಿ ಬರ್ಬೋದಾ ಅಂತೇಳಿ ಹೇಳಿ. ತುಂಬ ಒಳ್ಳೆಯದುಂಟು. ಗಂಗಸರ ಕುಡಿಯೋರಿಗೆಲ್ಲ ಭಾರಿ ಒಳ್ಳೆಯದುಂಟು. ಈಗ ಲಾಸ್ಟ್ ನನ್ನ ಪ್ಲೇಟಲ್ಲಿ ಒಂದು ಪೀಸ್ ಚಿಕನ್ ಉಳಿದಿದೆ. ಇದರ ಟೇಸ್ಟ್ ಹೇಗುಂಟಂತೇಳಿ ನೋಡು. ಚಿಕನ್ ಥರನೇ ಚಿಕನ್ ಅಷ್ಟು ಫ್ರೆಶ್ ಇಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಉಂಟು ಇದರದ್ದು. ಬನ್ನಿ, ಇದು ಚಿಕನ್ ಸೂಸ್ಲ. ಚಿಕನ್ ಸೂಸ್ಲನ ಏನೊಂದು ಪೆಪ್ಪರ್ ಚಿಕನ್, ಒಂದು ಬಾರ್ಬಿಕ್ಯೂ ಚಿಕನ್, ಗ್ರಿಲ್ಡ್ ಚಿಕನ್ ಬಂದಿದೆ. ಈಗ ಹೇಗುಂಟು ಟೇಸ್ಟ್? ಗ್ರಿಲ್ಡ್ ಚಿಕನ್ ಸ್ಪೈಸಿಯಾಗಿ ಒನ್ಸ್ ಮೋರ್ ಅನ್ಬೇಕು. ಹೌದು, ಸ್ಟಾರ್ಟಿಂಗ್ ನಮ್ದು ಈಗ ಸ್ಟಾರ್ಟರ್ಸ್ ಎಲ್ಲ ಮುಗೀತು. ಪ್ಲೇಟ್ ಖಾಲಿಯಾಗಿದೆ. ಅವನ ಚೂರು ಖಾಲಿ ಆಗ್ಲಿಕ್ಕೆ ಬಾಕಿ ಉಂಟು ಇನ್ನು ಸರ್. ಈಗ ಸೆಲ್ಫ್ ಸರ್ವಿಸ್ ಬುಫೆಗೆ ಹೋಗಬೇಕು. ಈಗ ಮೇನ್ ಕೋರ್ಸಲ್ಲಿ ನಾವು ಬಿರಿಯಾನಿ ಮತ್ತು ಗೀ ರೈಸ್ ಮತ್ತು ಚಿಕನ್ ಕರಿ ತಿಂತ ಇದ್ದೇವೆ. ನನ್ನ ಪ್ರಕಾರ ಇಲ್ಲಿಗೆ ಬಂದರೆ 399 ರೂಪೀಸ್ ವರ್ತ್ ಅಂತೇಳಿ ಹೇಳಿ. ತಿನ್ನುವ ಕೆಪಾಸಿಟಿ ಇದ್ದರೆ, ತಿನ್ನುವ ಕೆಪಾಸಿಟಿ ಇದ್ದರೆ ಮಾತ್ರ ಬನ್ನಿ, ಇಲ್ಲಾಂದರೆ ಸುಮ್ಮನೆ ಹಣ ವೇಸ್ಟ್ ಮಾಡಿಬಿಡಿ. ನಿಮಗೆ ಮತ್ತೆ ಗಡಿ ಅದು ಬೇಕು ಎಂದು ಹೇಳ್ತಾರೆ. ಶುಗರಿ ಡ್ರಿಂಕ್ಸ್ ಬೇಕಂತೇಳಿ ಹೇಳಿ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಶುಗರಿ ಡ್ರಿಂಕ್ಸ್ ಆರ್ಡರ್ ಮಾಡಬೇಡಿ. ಯಾಕಂತೇಳಿ ಹೇಳಿದರೆ ಅದು ಒಂದು ಸರ್ತಿ ತಿಂದರೆ ಮತ್ತೆ ಹೊಟ್ಟೆ ತುಂಬಿ ಹೋಗ್ತದೆ. ನಾವೀಗ ಸದ್ಯಕ್ಕೆ ಆರ್ಡ್ರೇ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವೀಗ ಸರಿಯಾಗಿ ಊಟ ಮಾಡ್ತೀವಿ. ಕಡೆಗೂ ನಮ್ಮದು ಬಟರ್ ನಾನ್ ಬಂತು. ಈಗ ಬಟರ್ ನಾನ್ ಒಟ್ಟಿಗೆ ತಿಂತಿದ್ದೇವೆ ನಾವು. ಮೇನ್ ಕೋರ್ಸಲ್ಲಿ ಈಗ ಫೈನಲ್ ಆಗಿ ನೂಡಲ್ಸ್ ಮತ್ತು ಇದೆಂತಿದು ಪಾಸ್ತಾ ತಿಂತಿದ್ದೇನೆ. ಇವತ್ತು ನಾನಂತೂ ಹೋಟ್ಲನ್ನು ಆಲ್ಮೋಸ್ಟ್ ಖಾಲಿ ಮಾಡಿ ಹೋಗ್ತಿದ್ದೇನೆ. ಪಾಸ್ತಾ ಮತ್ತು ನೂಡಲ್ಸೇ ಟೇಸ್ಟ್ ಜಾಸ್ತಿ ಉಂಟು. ಯಾಕಂತೇಳಿ ಹೇಳಿದರೆ ಪಾಸ್ತಾ ನನ್ನ ಫುಡ್ ಅಲ್ಲ, ನೂಡಲ್ಸು ನನ್ನ ಫುಡ್ ಅಲ್ಲ. ಆದರೆ ಟೇಸ್ಟ್ ಸ್ವಲ್ಪ ಇಂಡಿಯನ್ ಉಂಟು ಹಾಗೆ.
ಈಗ ಫೈನಲಿ ನಾವು ಡೆಸರ್ಟಿಗೆ ಬಂದಿದ್ದೇವೆ, ಅಂದರೆ ಮರುಭೂಮಿಗಲ್ಲ, ಡೆಸರ್ಟ್. ಡೆಸರ್ಟಿಗೆ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಗುಲಾಬ್ ಜಾಮೂನು ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು, ಮತ್ತೆ ಖೀರ್ ಪಾಯಸ, ಮತ್ತೆ ಇದು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್, ಇದು ಎಂತ ಐಸ್ ಕೇಕ್. ನೋಡುವ, ಟೇಸ್ಟ್ ಮಾಡುವ. ನನ್ನ ಫೇವ್ರೇಟ್ ಗುಲಾಬ್ ಜಾಮೂನ್. ಅದು ಬೇರೆ ಕಡೆ ನೋಡಿದ್ರೆ ಸ್ವಲ್ಪ ದೊಡ್ಡದಿದೆ, ಇಲ್ಲಿ ಸಣ್ಣದನ್ನು ಮಾಡಿದ್ದಾರೆ, ಯಾಕಂದ್ರೆ ಆಫರ್ ಉಂಟಲ್ಲ ಅದಕ್ಕೆ. ಅಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕೊಳ್ಬೋದು ಅದಕ್ಕೆ. ಚೆನ್ನಾಗಿದೆ. ಇದು ಮೈದಾದಿಂದ ಮಾಡಿದ್ದು, ಬ್ರೆಡ್ ಇಲ್ಲಲ್ಲ, ಮ್ಯಾಂಗೋ ಫ್ಲೇವರ್. ಸೂಪರ್. ಇದು ಮ್ಯಾಂಗೋ ಐಸ್ ಕ್ರೀಮ್ ತುಂಬ ಚೆಂದ ಉಂಟು, ಮತ್ತೆ ಚೆಂದ ಅಲ್ಲ, ಸೂಪರ್ ತಿನ್ನಲಿಕ್ಕೆ ಟೇಸ್ಟಿಯಾಗಿ. ಮತ್ತೆ ಇದು ಖೀರ್ ಪಾಯಸ ನಮ್ಮ ಊರಿಂದು, ನೋಡುವ. ಮಾತ್ರ ನೋಡಿ, ಇಲ್ಲಿ ನೋಡಿ, ಸಣ್ಣ ಕಟೋರಿಯಲ್ಲಿ ಹಾಕಿ ಕೊಟ್ಟಿದ್ದಾರೆ, ಅನ್ಲಿಮಿಟೆಡ್ ಅಲ್ಲ, ಅದಕ್ಕೆ ಸಣ್ಣ ಕಟೋರಿಯಲ್ಲಿ ಹಾಕಿ ಕೊಟ್ಟಿದ್ದಾರೆ. ನೀವು ಎಷ್ಟು ಬೇಕಾದ್ರೆ ತಿನ್ಬೋದು, ನೀವು ಇಷ್ಟ, ನೀವು ಎಷ್ಟು ಹಿಡಿದ್ರು ಅಷ್ಟು ತಿನ್ನಿ. ಡೆಸರ್ಟಲ್ಲಿ ಫೈನಲ್ ಆಗಿ ಈಗ ಐಸ್ ಕ್ರೀಮ್ ಬಂದಿದೆ. ನಮ್ಮಂತೂ ತಿಂದು ಹೊಟ್ಟೆ ಫುಲ್ ಆಯಿತು. 2 ಫ್ಲೇವರ್ ಉಂಟು, ಸ್ಟ್ರಾಬೆರಿ ಮತ್ತು ವೆನಿಲಾ ಸ್ವಲ್ಪ ಕಾಮಾಲೆ ರೋಗ ಬಂದವರ ನೋಡು, ಅದು ಟೇಸ್ಟ್ ಮಾಡಿ ನೋಡು ಯಾವುದಂತ ಗೊತ್ತಾಗ್ತದೆ. ವೆನಿಲಾ ಸ್ವಲ್ಪ ಕಾಮಾಲೆ ರೋಗ ಬಂದವರಾಗೆ ಉಂಟು, ಅದು ಲೈಟಿಂಗ್ಸಿಗೆ ಕನ್ಫ್ಯೂಸ್ ಆಗಬೇಡಿ. ನಾನು ನಾರ್ಮಲಿ ಐಸ್ ಕ್ರೀಮ್ ತಿನ್ನೋದಿಲ್ಲ, ಆದರೆ 1 ಸ್ಪೂನ್ ಐಸ್ ಕ್ರೀಮ್ 2 ಫ್ಲೇವರ್ ಅದನ್ನು ಸ್ವಲ್ಪ ತಿಂದು ನೋಡ್ತೇನೆ ಹೇಗುಂಟಂತೇಳಿ. ಓಕೆ, ಇದೇನಿದು? ಇದು ಶಿಷ್ಟಾಚಾರವೇ? ಇದನ್ನು ನೋಡುವಾಗಲೇ ವಿಚಿತ್ರ ಆಗ್ತಾ ಉಂಟು. ನೀವು ಇದು ಹಳ್ಳಿಯವರು ಮೊದಲು ನೋಡಿದಾಗ ನೆನಪು ಮಾಡಿಕೊಳ್ಳುವ ಹಾಗೆ ನೋಡಿ ಅಂತ. ಆದರೆ ನಾವು ಟೇಸ್ಟಿನ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಳ್ತೇವೆ. ಟೇಸ್ಟ್ ಹೇಗುಂಟಂತೇಳಿ ನೋಡು. ಅಲ್ಲಾಡಿಸಿ ಮುಳುಗಿಸಿ. ಕೀರ್ತನಲ್ಲೇ ಸಂಭವಿಸಿದೆ. ಇದೆಲ್ಲ ಹುಡುಗಿಯರಿಗೆ ರುಚಿ ಅಷ್ಟೇ, ಹುಡುಗರಿಗೆ ಪಾನಿಪುರಿ ಅಷ್ಟು ಇಷ್ಟ ಆಗುವುದಿಲ್ಲ. ಇಲ್ಲಿ ಬಂದು ಅನ್ಲಿಮಿಟೆಡ್ ಬುಫೆ ಮುಗೀತು. ಅನ್ಲಿಮಿಟೆಡ್ ಎಲ್ಲ ಮುಗಿದಾದ್ಮೇಲೆ ಪ್ಲೇಟ್ ಸಮೇತ ನಕ್ತಿದ್ದಾನೆ. ಐಸ್ ಕ್ರೀಮ್ ಅನ್ಲಿಮಿಟೆಡ್ ಪ್ಲೇಟ್. 1 ಟೈಮ್ ಎಕ್ಸ್ಪೀರಿಯೆನ್ಸಿಗೆ ಭಾರಿ ಒಳ್ಳೆ ಪ್ಲೇಸ್. ಫ್ರೆಂಡ್ ಹತ್ರ ಸಹ ಕೇಳುವ ಹೇಗುಂಟು ಎಕ್ಸ್ಪೀರಿಯೆನ್ಸ್, ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೇಳಿ ಹೇಳಿ. ಗುಡ್ ಎಕ್ಸ್ಪೀರಿಯೆನ್ಸ್. ಬನ್ನಿ ಒಮ್ಮೆ ಒಂದು ಟೈಮ್ ಹೋಗಿ ಬರ್ಬೋದು ಅಷ್ಟೇ. ಹೌದು, ಒಂದು ಸರ್ತಿ ಎಕ್ಸ್ಪೀರಿಯೆನ್ಸಿಗೋಸ್ಕರ ಬರ್ಬೋದು. ದಿನ ಈ ಥರ ತಿನ್ನಲಿಕ್ಕಾಗೋದಿಲ್ಲ. ನೀವು ದಿನ 400 ರೂಪಾಯಿ ತಿಂತೀರ ಅಂತೇಳಿ ಹೇಳಿದರು ಇದು ನಿಮಗೆ ವರ್ತಲ್ಲ. ಯಾಕಂತೇಳಿ ಹೇಳಿದರೆ ದನ ಥರ ತಿನ್ನಬೇಕು. ಆದರೆ ಮರಿಬೇಡಿ, ಈ ರೀತಿ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಿಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಲ್ಲಿವರೆಗೆ ಬಾಯ್.